ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕು ಸೇರಿ ರಾಯಚೂರು ಜಿಲ್ಲೆಯಾದ್ಯಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯಗಳಿಗೆ ಕಳೆದ 4 ತಿಂಗಳಿಂದ ಗುತ್ತಿಗೆ ಪಡೆ ಶಿರಡಿ ಸಾಯಿ ಪ್ರಾವಿಷನ್ ಸ್ಟೋರ್ ಆಹಾರ ಸರಬರಾಜು ಮಾಡಿಲ್ಲದ ಕಾರಣ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಪ್ರಭುರಾಜ್ ಕೊಡ್ಲಿ ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದಲಿತ ಮತ್ತು ದಲಿತ ಮಕ್ಕಳಿಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡದೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡೆಯನ್ನ ಖಂಡಿಸ್ತೀವಿ ಅಂತ ಕಿಡಿಕಾರಿದ್ರು. ಭೂಮಿ ನಿವೇಶನ ಇಲ್ಲದ ಪರಿಶಿಷ್ಟ ಜಾತಿ ಬಡ ಕುಟುಂಬಗಳ ಬಗ್ಗೆ ಕಾಳಜಿ ಇಲ್ಲದ ಹಾಗೂ ಸುಮಾರು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಇರುವ ವಸತಿ ನಿಲಯಗಳು ಅಂಬೇಡ್ಕರ್ ಭವನ ಹಾಗೂ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ನಮ್ಮ ಸಂಘಟನೆ ಖಂಡಿಸುತ್ತೆ ಎಂದಿದ್ದಾರೆ. ಈ ಇಶ್ಯೂವನ್ನ ಇದು ಸಣ್ಣ ವಿಷಯ ಅಲ್ಲ. ಇದು ಇವತ್ತು ಗುತ್ತಿಗೆ ಪಡೆದಿರ್ತಕ್ಕಂಥ ಗುತ್ತೇದಾರ 4 ತಿಂಗಳಿಂದ ಆಹಾರ ಸರಬರಾಜು ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ಇದು ಬಹುದೊಡ್ಡ ಲೋಪ. ಆ ಗುತ್ತೇದಾರನ ಲೋಪ ಅಲ್ಲ, ಅಧಿಕಾರಿಗಳ ದೊಡ್ಡ ಲೋಪ. ಇವರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತೇವೆ. ಸಾಂಕೇತಿಕವಾಗಿ ಸಚಿವರ ಮುಂದೆ ಅಧಿಕಾರ ಮುಂದೆ ಪ್ರತಿಭಟನೆ ಮಾಡ್ತೇವೆ. ಸಮಾಜ ಕಲ್ಯಾಣ ಕಮಿಷನ್ ಹತ್ರ ಹೋಗ್ತೇವೆ, ಸಚಿವರ ಮುಂದೆ ಹೋಗ್ತೇವೆ. ಕೊನೆಯದಾಗಿ ಲೋಕಾಯುಕ್ತರಿಗೆ SC ST ಆಯೋಗದ ಮುಂದೆ ಈ ಒಂದು ಸಮಸ್ಯೆ ತಂದಿಡ್ತೇವೆ. ಇವರೆಲ್ಲರೂ ಕಟಕಟೆ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಾಕು ಪ್ರತಿಭಟನೆ ಮಾಡಿದ್ದು. ಧಿಕ್ಕಾರ ಕೂಗುತ್ತೀವಿ, ಶಾಸಕರ ಮುಂದೆ ಮನೆ ಪತ್ರ ಕೊಡ್ತೀವಿ, ತಹಶೀಲ್ದಾರ್ ಬರ್ತಾರ, ಅವ್ರು ಬರ್ತಾರ, ಹೋಗ್ತಾರ, ಹೋಗ್ತಾರ. ಇಲ್ಲಿವರೆಗೂ ಇದೇ ಆಗಿರೋದು. ಹಾಗೆ ನಮ್ಮ ಹೋರಾಟವನ್ನ ಬದಲಾವಣೆ ಮಾಡಿಕೊಳ್ತೀವಿ. ಕರ್ನಾಟಕದ ಸಂಘಟನೆ ಒಕ್ಕೂಟ, ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ದಲಿತರ ಹಿತ ಕಾಯುವ ಜೊತೆಗೇನೆ, ಮಕ್ಕಳ ಹಿತವನ್ನ ಕಾಯುವ ಜೊತೆಗೇನೆ ಸರ್ವ ಸಮುದಾಯದ ಹಿತಕ್ಕೋಸ್ಕರ ದುಡಿತಕ್ಕ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆಸ್ತೇವೆ. ಇದನ್ನ ನೀವು ಕೇಳ್ತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ. ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯದ SC ST ಸಂಘ ಅಂತ ಒಂದಿದೆ. ಅದಕ್ಕೆ ಹಟ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಂಚಪ್ಪ ಅಂತಕ್ಕಂಥ ವ್ಯಕ್ತಿ ಸೂಪರಿಂಟೆಂಡರ್, ಅದಕ್ಕೆ ಜಿಲ್ಲಾಧ್ಯಕ್ಷರು. ಅವರು ಅವರ ಸಂಘಟನೆ ನೇತೃತ್ವದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪತ್ರವನ್ನ ಬರೆದಿದ್ದಾರೆ. ಯಾರಿಗೆ? ಉಪನಿರ್ದೇಶಕರಿಗೆ. ನಮಗೆ ಆಗಸ್ಟ್ ತಿಂಗಳಿಂದ ಫುಡ್ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ ಇಲ್ಲ, ನವೆಂಬರ್ ತಿಂಗಳಲ್ಲೂ ಇಲ್ಲ ಅಂತೇಳಿ ಆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ನಮ್ಮ ಮಾನ್ಯ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ಮೇಲ್ವಿಚಾರಕರು, ಆಗ ಇಂದಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಟರಾಜ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ನಟರಾಜ್ ಅವರು ಯಾವುದೇ ಲಾಬಿಗೆ ಒಳಗಾಗದೇನೆ, ಯಾಕಂದ್ರೆ ಗುತ್ತೇದಾರ ಅಂದ ತಕ್ಷಣ ಎಲ್ಲರೂ ಹಂಚ್ಕೊಂತಾರೆ, ಯಾಕಂದ್ರೆ ಹಿರಿಯ ಮಟ್ಟದ ಅವ್ರ ಜೊತೆಗೆ ಇರ್ತಾರೆ ಅಂತೇಳಿ ಅದು ಯಾವುದನ್ನು ಗಣನೆ ತೆಗೆದುಕೊಳ್ಳದೇನೆ ಜಿಲ್ಲೆಯಲ್ಲಿ ನಟರಾಜ್ ಒಬ್ಬರೇ ಉಪನಿರ್ದೇಶಕರಿಗೆ ಪತ್ರವನ್ನ ಬರೆದಿರೋದು. ನಮಗೆ ಫುಡ್ ಸಪ್ಲೈ ಆಗಿಲ್ಲ, ಆ ಟೆಂಡರ್ ಮೇಲೆ ಕ್ರಮ ತಗೊಳ್ರಿ ಅಂತಕ್ಕಂಥದ್ದನ್ನು. ಓಕೆ, ಆದ್ರೆ ಇಲ್ಲಿ ಟೆಂಡರ್ ಫುಡ್ ಸಪ್ಲೈ ಮಾಡದೆ ಹೋದಾಗ ಮೇಲ್ವಿಚಾರಕರ ಜವಾಬ್ದಾರ ಅಲ್ಲ. ಫುಡ್ ತರೋದು ಅವ್ರ ಜವಾಬ್ದಾರ ಅಲ್ಲ. ಯಾಕೆಂತಂದ್ರೆ ಒಂದ್ ವೇಳೆ ಫುಡ್ ನೀವು ಯಾವ್ದು ಒತ್ತಡಕ್ಕೊಳಗಾಗಿ ಮಕ್ಕಳು ಬೀದಿಗೆ ಬರ್ತಾರೆ, ಎಲ್ಲರೂ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲೋ ಕಿರಣ್ ಅಂಗಡಿ ತರ್ತಾ ಇದ್ರಿ. ಈಗ ಆಮೇಲೆ ಅವ್ನು 4 ತಿಂಗಳು ಆದ್ಮೇಲೆ ಅವನು ಸಮಸ್ಯೆ ಬೇಕಾದ್ರೆ ದುಡ್ಡು ಕೊಡ್ತಕ್ಕಂಥ ಏನೋ ನಂಬಿಕೆ ಇಟ್ಟುಕೊಂಡು ಎಲ್ಲೋ ತರ್ತೀರಿ ನೀವು. ಆಗ ತರುವಾಗ ಆ ಕಿರಣ್ ಅಂಗಡಿಯಲ್ಲಿ ಯಾವುದೋ ಕಳಪೆ ಮಟ್ಟದ ಫುಡ್ ತಂದ್ರೆ ಅಥವಾ ಡೇಟ್ ಬಾರ್ ಆಗಿರ್ತಕ್ಕಂಥ ಫುಡ್ ತಂದ ಕೇಸ್ ನೀವು ಮಕ್ಕಳಿಗೆ ಊಟ ಕೊಟ್ರೆ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರಾಗ್ತಾರೆ? ಮಕ್ಕಳಿಗೆ ಜೀವಕ್ಕೆ ಅಪಾಯ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಅದನ್ನ ಮೇಲ್ವಿಚಾರ ತಿಳ್ಕೊಳ್ಬೇಕು. ನೀವು ತಂದಿದ್ದಾಗಿದ್ರೆ ನೀವು ಸಹ ನಿಮ್ಮದು ತಪ್ಪು, ಇದನ್ನ ನಿಲ್ಲಿಸ್ಬೇಕು. ಹಾಸ್ಟೆಲ್ಗಳಿಗೆ ಕೀಲ್ ಹಾಕಿ ಬುದ್ಧಿ ಬರಲ್ಲ ಅವರಿಗೆ, ಅಧಿಕಾರಿಗಳಿಗೆ. ಮೇಲ್ವಿಚಾರ ತರ್ತಾ ಇದ್ದಾರೆ, ಅದು ಸಹ ತಪ್ಪು. ಅದನ್ನ ಮೇಲ್ವಿಚಾರ ತರಬಾರ್ದು. ಅದನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಹಿರಿಯ ಅಧಿಕಾರಿ ಸ್ಥಳಕ್ಕೆ ಬರಲಿ. ಹಾಸ್ಟೆಲ್ ಕೀಲ್ ಹಾಕಿದಾಗ ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ, ಆಗ ಹಿರಿಯ ಅಧಿಕಾರಿಗಳು ಬರ್ತಾರೆ, ಆಗ ತಪ್ಪನ್ನು ಸರಿಪಡಿಸ್ತಾರೆ. ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಎಲ್ಲಿ ಕಿರಣ್ ಸಾಮರ್ಥ್ಯ ಅಂದ್ರೆ ಮಕ್ಕಳು ಜೀವಕ್ಕೆ ಅಪಾಯ ಆದಾಗ ನೀವ್ ಯಾರು ಜೀವ ತಂದು ಕೊಡಲ್ಲ. ಲಾಸ್ಟ್ಗೆ ಹಿರಿಯ ಅಧಿಕಾರಿಗಳು ಸರ್ಕಾರ ಟಾರ್ಗೆಟ್ ಮಾಡಿದ ಯಾರನ್ನ? ಮೇಲ್ವಿಚಾರಕರನ್ನ, ಸಹಾಯಕ ನಿರ್ದೇಶಕರನ್ನ. ಆ ತಪ್ಪು ಮಾಡಬಾರ್ದು ಅಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಮನವಿಯನ್ನು ಮಾಡಿಕೊಡ್ತೇನೆ. ರಾಯಚೂರು ಜಿಲ್ಲೆಯಲ್ಲಿ ಶಿರಡಿ ಸಾಯಿ ಪ್ರಾವಿಷನ್ ಸ್ಟೋರ್ ಚಿಕ್ಕಬಳ್ಳಾಪುರ ಇದು ಡಿಸ್ಟಿಕ್ ಅನ್ನ ಪಡ್ಕೊಂಡಿದೆ, ಟೆಂಡರ್ ಪಡ್ಕೊಂಡಿದೆ. 1 ತಿಂಗಳು ಮಿಸ್ ಮಾಡಿದ್ರೆ 1 ತಿಂಗಳು ಏನಾದ್ರು ಫುಡ್ ಕಂಡೀಷನ್ ಹಾಕಿರ್ತಾರೆ. ಅದರಲ್ಲಿ ನಿರಂತರವಾಗಿ ಸಮರ್ಪಕ ಜಾರಿ ಆಗ್ಬೇಕು. ಬಿಲ್ ಆಗುತ್ತೋ ಬಿಡುತ್ತೋ ನಿರಂತರವಾಗಿ ಮಾಡ್ಬೇಕಂತಕ್ಕಂಥ ಷರತ್ತಿರುತ್ತೆ. ಒಂದು ವೇಳೆ 1 ತಿಂಗಳು ಕ್ಯಾಪ್ ಮಾಡಿದ್ರೆ ನಿಮಗೆ 5% 10% ಪೆನಾಲ್ಟಿ ಆಗ್ತು ಅಂತೇಳಿ ಸುಮಾರು 3 ಕೋಟಿ ರೂಪಾಯಿ ಟೆಂಡರ್ ಇದು 3 ಕೋಟಿ 4 ಕೋಟಿ
ಆ 2% ನಿಮಗೆ ದಂಡ ಹಾಕುವಂತಕ್ಕಂಥ ಕಂಡೀಷನ್ ಹಾಕಿರ್ತಾರೆ ಜಿಲ್ಲಾಧಿಕಾರಿಗಳು. ಒಂದು 2 ತಿಂಗಳ ಬ್ಯಾನ್ ನೀವೇನಾದರೂ ಸರಬರಾಜು ಮಾಡದೆ ಹೋದ್ರೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ. ಜೊತೆಗೆ ನಿಮ್ಮ EMD ಮೊತ್ತ ಸುಮಾರು 40 ಲಕ್ಷ 50 ಲಕ್ಷ ಇರುತ್ತೆ, ಅದ್ರ ಮುಟ್ಟುಗೋಲು ಹಾಕಿ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಕಂಡೀಷನ್ ಇರುತ್ತೆ. ಅವೆಲ್ಲ ಕಂಡೀಷನ್ಗಳನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ವಸತಿನಿಲಯಗಳಿಗೆ 4 ತಿಂಗಳಿಂದ ಆಹಾರ ಪದಾರ್ಥಗಳನ್ನ ಟೆಂಡರ್ದಾರರು ಸರಬರಾಜು ಮಾಡ್ತಾ ಇಲ್ಲ. ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಹಾಸ್ಟೆಲ್ಗಳಿಗೆ ಸಮರ್ಪಕವಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಬೇಕು. ಈ ಒಂದು 4 ತಿಂಗಳಿಂದ ಆಹಾರ ಸರಬರಾಜು ಮಾಡದಿರತಕ್ಕಂಥ ಶಿರಡಿ ಸಾಯಿ ಪ್ರಾವಿಜನ್ ಸ್ಟೋರ್ ಚಿಕ್ಕಬಳ್ಳಾಪುರ ಈ ಗುತ್ತೇದಾರನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆ ಒಂದು ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಇಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಗುಣಮಟ್ಟದ ಆಹಾರವನ್ನ ಸರಬರಾಜು ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳ ಆಹಾರ ಪದಾರ್ಥಗಳ ಸರಬರಾಜು ಮಾಡದೆ ಹೋದಾಗ ಮೇಲ್ವಿಚಾರಕರು ಒತ್ತಡಕ್ಕೊಳಗಾಗಿ ಏನಾದರೂ ಕಳಪೆ ಮಟ್ಟದ ಆಹಾರ ತೆಗೆದುಕೊಂಡು ಬಂದು ಮಕ್ಕಳಿಗೆ ಆಹಾರ ನೀಡಿದಾಗ ಏನಾದರೂ ಜೀವಕ್ಕೆ ಅಪಾಯ ಆದ್ರೆ ಜಿಲ್ಲಾಡಳಿತ ಕಾರಣಕರ್ತ ಆಗುತ್ತೆ. ಆದ್ದರಿಂದ ತಕ್ಷಣವೇ ಜಿಲ್ಲಾಧಿಕಾರಿಗಳು ಈ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕಂತ ಒತ್ತಾಯ ಪಡಿಸ್ತೇವೆ. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.